ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಏನೇ ನಡೀತಾ ಇದೆ ನೋಡೋಣ ಬನ್ನಿ. ನಿನ್ನೆ ನಡೆದ ಯೋಗರಾಜ್ ಭಟ್ಟರ ಮನದ ಕಡೆದು ಸಿಂಹದ ಟ್ರೈಲರ್ ಬಿಡುಗಡೆಗೆ ಯಶ್ ಅವರು ಅತಿಥಿಯಾಗಿ ಬಂದಿದ್ದರು. ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಲಾಯಿತು. ಆ ಸಂದರ್ಭದಲ್ಲಿ ಯಶ್ ಅವರು ಅವರ ಸಿನಿ ಜರ್ನಿ ಆರಂಭದ ಬಗ್ಗೆ ನೋಡೋಣ. ನಾನು ಮನದ ಕಡಲು ಟ್ರೇಲರ್ ಬಿಡುಗಡೆ ಈವೆಂಟ್ಗೆ ಬರುವುದಕ್ಕೆ ಮುಖ್ಯ ಕಾರಣ ನಿರ್ಮಾಪಕ ಇ ಕೃಷ್ಣಪ್ಪ. ಇಲ್ಲಿರುವ ಪ್ರತಿಯೊಬ್ಬರ ಶ್ರಮ, ಪ್ರೋತ್ಸಾಹವೇ ನನ್ನ ಈ ಬೆಳವಣಿಗೆ ಕಾರಣವಾಗಿದೆ. ಹೀಗಾಗಿ ನಾನೇ ಇ ಕೃಷ್ಣಪ್ಪ ಮತ್ತು ಗಂಗಾಧರ್ ಅವರ ತಂಡಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾಗ ನಾನು ಹೀರೋ ಆಗಬಹುದು ಅಂತ ಹಲವರು ಮಾತನಾಡುತ್ತಿದ್ದರು. ಆಗ ನಾನು ಹೀರೋ ಪಾತ್ರದ ಅವಕಾಶ ಕೇಳಿಕೊಂಡು ಹೋದಾಗ ಕತೆ ಏನು ಅಂತ ಕೇಳುತ್ತಿದ್ದೆ. ಅವಕಾಶ ಕೊಡೋದೆ ದೊಡ್ಡದು, ಕತೆ ಕೇಳ್ತಾನೆ ಎಷ್ಟು ಗಾಂಚಾಲಿ ನೋಡಿ ಅಂತ ಮಾತನಾಡುತ್ತಿದ್ದರು. ನನಗೆ ಗೊತ್ತಿಲ್ಲದೆ, ನಂಬಿಕೆ ಇಲ್ಲದೆ ನಾನು ಏನು ಮಾಡಕ್ಕೆ ಸಾಧ್ಯವಿಲ್ಲ ಅಂತ ಕತೆ ಹೇಳಿ ಎನ್ನುತ್ತಿದ್ದೆ. ಅದು ಬೇರೆ ರೀತಿ ಅರ್ಥ ಮಾಡಿಕೊಳ್ಳುತ್ತಿದ್ದರು. ನಿರ್ಮಾಪಕರು, ನಿರ್ದೇಶಕರೊಬ್ಬರು ನನಗಾಗಿ ಕಾಯುತ್ತಿದ್ದಾರೆ ಎಂದು ಗೊತ್ತಾಗಿ ನಾನು ಅವರಲ್ಲಿಗೆ ಹೋದರೆ ನೀನು ಯಾರು, ಫೋಟೋ ಕೊಡು ಅಂತ ಕೇಳಿದ್ದರು. ಇಂಥ ತಿರಸ್ಕಾರಗಳನ್ನು ಅನುಭವಿಸುತ್ತಿದ್ದ ಹೊತ್ತಿನಲ್ಲಿ ಮೊಗ್ಗಿನ ಮನಸ್ಸು ಸಿನಿಮಾ ಶುರುವಾಯಿತು. ಆಗ ರಾಧಿಕಾ ಪಂಡಿತ್ ನನ್ನ ಫ್ರೆಂಡ್. ಆಕೆ ಆ ಚಿತ್ರದಲ್ಲಿ ನಟಿಸುತ್ತಿದ್ದಳು. ಅವಳಿಗೆ ನಾನು ವಿಶ್ ಮಾಡಿದ್ದೆ. ಚಿತ್ರದ ಕೊನೆಯ ಶೆಡ್ಯೂಲ್ ಶೂಟಿಂಗ್ ಅಂತ ಹೇಳಿದ್ದಳು. ಆಗಲೇ ನನಗೆ ಮೊಗ್ಗಿನ ಮನಸ್ಸು ತಂಡದಿಂದ ಆಕ್ಟಿಂಗ್ ಅವಕಾಶ ಕೊಡುವ ಕಾಲ್ ಬಂತು. ಚಿತ್ರೀಕರಣವೇ ಮುಗಿಯುತ್ತಿರುವಾಗ ಯಾರೋ ನನಗೆ ಫೋನ್ ಮಾಡಿ ಕಾಗೆ ಹಾರಿಸುತ್ತಿದ್ದಾರೆ ಅಂದುಕೊಂಡೆ. ಆದರೆ ಗೋವಿಂದಣ್ಣ ಗಂಗಾಧರ್ ಅವರನ್ನು ಕೇಳಿದಾಗ ಬರಲು ಹೇಳಿದರು. ಇ ಕೃಷ್ಣಪ್ಪ ಅವರ ಕಚೇರಿಗೆ ಹೋದ ಮೇಲೆ ಗೊತ್ತಾಗಿದ್ದು, ಆಕ್ಟ್ ಮಾಡಬೇಕಾದವರ ಕಾಲಿಗೆ ಪೆಟ್ಟಾಗಿದ್ದು ಆ ಪಾತ್ರ ನನಗೆ ಕೊಡುತ್ತಿದ್ದಾರೆಂದು. ಇ ಕೃಷ್ಣಪ್ಪ ನನ್ನ ನೋಡಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದೀರಲ್ಲ ಎಂದು ಮಾತನಾಡಿಸಿದರು. ಆ ನಂತರ ಶಶಾಂಕ್ ನನಗೆ ಪೂರ್ತಿ ಕತೆ ಹೇಳಿ ಹಾಡುಗಳ ಬಗ್ಗೆ ವಿವರಿಸಿದರು. ಅದಕ್ಕೆ ನನಗೆ ನಿರ್ದೇಶಕ ಶಶಾಂಕ್ ಅವರ ಮೇಲೆ ಇವತ್ತಿಗೂ ಅಭಿಮಾನ ಇದೆ. ನನಗೆ ಅವತ್ತು ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಋಣಿ ಎಂದರು. ಮತ್ತೊಂದು ಕಡೆ ಯುಗಾದಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಅರ್ಜುನ್ ಜನ್ಯ ಅವರ 45 ಚೊಚ್ಚಲ ಸಿನಿಮಾದ ಟೀಸರ್ ಬಿಡುಗಡೆ ಮಾಡುತ್ತಿದ್ದಾರೆ. 45 ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ರಾಜ್ ಬಿ ಶೆಟ್ಟಿ 3 ನಾಯಕರ ಪಾತ್ರಗಳ ಪೋಸ್ಟರ್ಗಳು ಜನರಿಗೆ ಈ ಜಗದಲ್ಲೇ ಮೆಚ್ಚಿದೆ. ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ತಾರ್ ಎಂಬುದಕ್ಕೆ ಯುಗಾದಿ ಹಬ್ಬಕ್ಕೆ ಟೀಸರ್ ನೋಡಬೇಕಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಬಿಗ್ ಬಾಸ್ ಖ್ಯಾತಿಯ ಕಿಶನ್ ಬೆಳಗಲಿ ಇದೀಗ ಕಿರುತೆರೆ ನಟಿ ತನ್ವಿ ರಾವ್ ಜೊತೆ ಕಂಟೆಂಪರರಿ ಡ್ಯಾನ್ಸ್ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಇದರಲ್ಲಿ ಕಿಶನ್ ಆಧುನಿಕ ಉಡುಗೆಯಲ್ಲಿ ವೆಸ್ಟರ್ನ್ ಸ್ಟೆಪ್ಸ್ ನಲ್ಲಿ ಮಿಂಚಿದರೆ, ತನ್ವಿ ಭಾರತೀಯ ಶಾಸ್ತ್ರೀಯ ಶೈಲಿಯಲ್ಲಿ ಭಾವನಾತ್ಮಕವಾಗಿ ನೃತ್ಯ ಪ್ರದರ್ಶಿಸಿದ್ದಾರೆ. ಈ ವಿಡಿಯೋ ಪೋಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನ ಈ ನೃತ್ಯ ನೋಡಿ ಮೆಚ್ಚಿಕೊಂಡಿದ್ದಾರೆ. ತನ್ವಿ ರಾವ್ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಕೀರ್ತಿ ಪಾತ್ರದ ಮೂಲಕ ಮನೆಮಾತಾಗಿರುವ ನಟಿ. ಮತ್ತೆ ಇನ್ನೊಂದು ಸಿನಿಮಾದಿಂದ ಸುದ್ದಿ ಇದೆ. ಸತೀಶ್ ನೀನಾಸಂ ನಟನೆಯ ದಿ ರೈಸ್ ಆಫ್ ಅಶೋಕದ ನಾಯಕಿಯಾಗಿ ಕಾಂತಾರ ಲೀಲಾ ಖ್ಯಾತಿಯ ಸಪ್ತಮಿ ಗೌಡ ಆಯ್ಕೆಯಾಗಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಅಂಬಿಕಾ ಎಂಬ ಹೂ ಮಾರುವ ಹುಡುಗಿಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಪಾಲಿರಲಿ, ಒಂದು ನಿಂದಾದರೆ ಮತ್ತೊಂದು ನಂದು ಎಂಬ ಟ್ಯಾಗ್ಲೈನ್ ಜೊತೆ ಚಿತ್ರತಂಡ ಅಂಬಿಕಾ ಪಾತ್ರದ ಫಸ್ಟ್ ಲುಕ್ ಬಿಡುಗಡೆ ಮಾಡಿದೆ. 70ರಿಂದ 80ರ ದಶಕದಲ್ಲಿ ನಡೆಯುವ ಈ ಕಥೆಯಲ್ಲಿ ಸಪ್ತಮಿ ಅವರದು ಹುಡುಗಿಯರ ಸ್ವಾತಂತ್ರ್ಯದ ಮಿತಿಯನ್ನು ಪ್ರಶ್ನಿಸುವಂತಹ ಪಾತ್ರ. ಈ ಬಗ್ಗೆ ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿರುವ ಸಪ್ತಮಿ, ಮಹಿಳೆಗೆ ತನ್ನದೇ ಆದ ಬದುಕು, ಅಸ್ಮಿತೆ ಇರುವಾಗ ಅವಳ ಪರವಾದ ತೀರ್ಮಾನಗಳನ್ನು ಇನ್ನೊಬ್ಬರು ಯಾಕೆ ತೆಗೆದುಕೊಳ್ಳಬೇಕು, ಆಕೆಗಿರುವ ಸ್ವಾತಂತ್ರ್ಯವನ್ನು ಸಮಾಜ ಯಾಕೆ ಒಂದು ಚೌಕಟ್ಟಿನೊಳಗೆ ಇಟ್ಟಿದೆ, ಇಂಥ ಮೂಲಭೂತ ಅಂಶಗಳನ್ನು ನನ್ನ ಪಾತ್ರ ಪ್ರಶ್ನೆ ಮಾಡುತ್ತದೆ. ನನಗೆ ಈವರೆಗೆ ಬಂದ ಹೆಚ್ಚಿನ ಪಾತ್ರಗಳು ಕೊನೆಯವರೆಗೂ ಆತ್ಮಾವಲೋಕ ಮಾಡುವಂತೆ ಮೌನವಾಗಿದ್ದುಕೊಂಡು ನಿರ್ಣಾಯಕ ಹಂತದಲ್ಲಿ ತನ್ನ ಶಕ್ತಿ ಪ್ರದರ್ಶಿಸುವ ಪಾತ್ರಗಳು. ಈ ಅಂಬಿಕಾ ಅವರಿಗಿಂತ ಭಿನ್ನ ಎಂದಿದ್ದಾರೆ. ಸದ್ಯಕ್ಕೆ ನಮ್ಮ ಕನ್ನಡ ಚಿತ್ರದಲ್ಲಿ ನಡೀತಾ ಇರುವ ಸಿನಿಮಾಗಳ ಸುದ್ದಿ ಇದಾಗಿತ್ತು. ಇದೇ ರೀತಿ ಹೊಸ ಸುದ್ದಿ, ಕನ್ನಡ ಸಿನಿಮಾಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋಗೆ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ. ಸರಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.